ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹರ್ಷಿತಾ ಅಂತ. ನಾನು ಶ್ರೀ ರಂಗ ಅಕಾಡೆಮಿ ಆಫ್ ಯೋಗದಲ್ಲಿ ಯೋಗ ಇನ್ಸ್ಟ್ರಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವರು ನಮ್ಮ ಸ್ಟೂಡೆಂಟು ಸಾತ್ವಿಕ್ ಅಂತ. ಇವತ್ತು ನಾವು ಕರ್ಣಪೀಡಾಸನ ಮಾಡೋದು ಹೇಗೆ ಅಂತ ಹೇಳಿ ನಾವು ತೋರಿಸ್ತಾ ಇದ್ವಿ. ಸೊ ಮೊದಲಿಗೆ ಇದಕ್ಕೆ ಬೇಕಾಗಿರುವಂಥ ಪ್ರಿಪ್ರೇಷನ್ ಮಾಡಿಕೊಂಡು ಅದಾದಮೇಲೆ ನಾವು ಆಸನ ಫೈನಲ್ ಪೋಸ್ಚರ್ಗೆ ಹೋಗೋಣ. ಎಸ್, ಬೆನ್ನಿನ ಮೇಲೆ ಮಲ್ಕೊಳ್ಳಿ, ಎರಡು ಕಾಲು ಕೂಡಿಸಲಿ, ಎರಡು ಕೈಗಳು ಪಕ್ಕ ಬನ್ನಿ. ಓಕೆ, ಮೊದಲಿಗೆ ಕ್ರಿಯಾ ಮಾಡೋಣ. ಹಲಾಸನ ಮತ್ತು ಪಶ್ಚಿಮೋತ್ತಾನಾಸನ ಕ್ರಿಯಾ ಮಾಡ್ಕೋಬೇಕು. ಕ್ರಿಯಾ ಅಂತ ಅಂದರೆ ಇಟ್ಸ್ ಅ ರಿಪಿಟೇಷನ್ಸ್. ಓಕೆ, ಎಸ್, ಗೋ ಟು ಹಲಾಸನ. ಬ್ರೀದ್ ಇನ್ ಮಾಡ್ತಾ ನಾವು ಎರಡು ಕಾಲನ್ನ ನೆಕ್ಕೋತೀವಿ. ಬ್ರೀದ್ ಔಟ್ ಪಶ್ಚಿಮೋತ್ತಾನಾಸನ. ಬ್ರೀದ್ ಇನ್, ಬ್ರೀದ್ ಔಟ್. 1 2 3 4 5. ಓಕೆ, ಸ್ಟೇ ಇನ್ ಹಲಾಸನ. ಎರಡು ಕೈಗಳಿಂದ ಫಿಂಗರ್ಸ್ ಇಂಟರ್ಲಾಕ್ ಮಾಡಿ ಸ್ಟ್ರೆಚ್ ಮಾಡ್ತಾ ಬನ್ನಿ. ಕೈಗಳನ್ನ ಮುಂದೆ ಎಳಿತಾ ಹೋಗ್ಬೇಕು, ಕಾಲುಗಳನ್ನ ಹಿಂದೆ ಎಳಿತಾ ಹೋಗ್ಬೇಕು. ಹೋಲ್ಡ್ ದ ಪೋಸ್ಚರ್. 1 2 3 4 5. Come to ಪಶ್ಚಿಮೋತ್ತಾನಾಸನ. ಹಣೆ ಕಂಪ್ಲೀಟ್ ಆಗಿ ನಮ್ಮ ನೀಸ್ಗೆ ಟಚ್ ಆಗಿರಲಿ. ಸಹಜ ಉಸಿರಾಟ. 1 2 3 4 5. ಓಕೆ, ಕಮ್. ಈಗ ನಮ್ಮ ಬಾಡಿ ಸ್ಟ್ರೆಚಸ್ ಆಗಿದೆ. ಸೊ ಈಸಿಯಾಗಿ ನಾವು ಕರ್ಣಪೀಡಾಸನ ಮಾಡಬಹುದು. ಓಕೆ, ಗೋ ಟು ಹಲಾಸನ. ಓಕೆ, ಎರಡು ಕೈಗಳನ್ನ ಇಂಟರ್ಲಾಕ್ ಮಾಡ್ಕೊಳ್ಳಿ, ಫಿಂಗರ್ಸ್ನ. ಎರಡು ಕಾಲುಗಳನ್ನ ಹಿಂದೆ ಸ್ಟ್ರೆಚ್ ಮಾಡ್ತಾ ಬನ್ನಿ. ಈಗ ನಿಧಾನವಾಗಿ ಎರಡೂ ಕಾಲನ್ನ ನೀಸ್ ಬೆಂಡ್ ಮಾಡ್ತಾ ಬನ್ನಿ. ನಿಮ್ಮ ಇಯರ್ಸ್ ಪಕ್ಕ ನಿಮ್ಮ ಎರಡು ನೀಸು ಪ್ಲೇಸ್ ಆಗಿರಬೇಕು, ನಾರ್ಮಲ್ ಆಗಿರಬೇಕು ಬ್ರೀತಿಂಗು. ಆರಾಮ್ಸೆ ಸ್ಟೇ ಇನ್ ದಿಸ್ ಪೋಸ್ಚರ್. 1 2 3 4 5. ಈ ಪೋಸ್ಚರು, ಈ ಬ್ಯಾಕು ಸ್ಟ್ರೈಟ್ ಆಗಿರೋದ್ರಿಂದ ನೀವು ನೆಕ್ಸ್ಟ್ ಸರ್ವಾಂಗಾಸನ ಮಾಡುವಾಗ ಈಸಿಯಾಗಿ ನಮ್ಮ ಬೆನ್ನು ನೇರವಾಗಿ ಬರುತ್ತೆ. ಇದು ಈ ಕರ್ಣಪೀಡಾಸನ ತುಂಬ ಬೆನಿಫಿಷಿಯಲ್. ನಾವು ಸರ್ವಾಂಗಾಸನ ಬೆನ್ನು ನೇರವಾಗಿ ಮಾಡೋಕ್ಕೆ. ಓಕೆ, ಅದನ್ನ ಮುಂದಿನ ಕ್ಲಾಸಸಲ್ಲಿ ನಾವು ತೋರಿಸ್ಕೊಡ್ತೀವಿ. ಓಕೆ, ಕಮ್ ಬ್ಯಾಕ್ ಆ್ಯಂಡ್ ರಿಲ್ಯಾಕ್ಸ್ ಇನ್ ಶವಾಸನ. ಎಸ್, ಇದನ್ನು ಮಾಡೋದ್ರಿಂದ ಏನೇನು ಬೆನಿಫಿಟ್ಸ್ ಅಂದರೆ ನಮ್ಮ ನೆಕ್, ಶೋಲ್ಡರ್ಸ್, ನಮ್ಮ ಲೆಗ್ಸ್, ಹ್ಯಾಮ್ಸ್ಟ್ರಿಂಗ್ಸ್ ಎಲ್ಲ ಸ್ಟ್ರೆಂಥನ್ ಆಗ್ತಾ ಬರುತ್ತೆ. ಆಮೇಲೆ ನಮಗೆ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ. ನಮ್ಮ ಬೆನ್ನಿನ ಪೋಸ್ಚರ್ ಸ್ಟ್ರೆಚಸ್ ಆಗುವಾಗ ನಮಗೆ ಮುಂದೆ ಮಾಡೋ ಆಸನ, ಸರ್ವಾಂಗಾಸನ ಮಾಡೋಕ್ಕೆ, ಬೇರೆ ಬೇರೆ ಆಸನಗಳು ಮಾಡೋಕ್ಕೆ ಈಸಿ ಆಗುತ್ತೆ. ಹಾಗೆ ಇದನ್ನು ಯಾರು ಮಾಡಬಾರ್ದು ಅಂದರೆ ಎನಿ ಇಂಜುರೀಸ್, ಯಾವುದೇ ರೀತಿಯಾದಂಥ ಇಂಜುರೀಸ್ ಇರೋರು ಇದನ್ನು ಮಾಡಬಾರ್ದು. ಮತ್ತು ಹೈ ಬ್ಲಡ್ ಪ್ರೆಷರು ಮತ್ತು ಅಸ್ತಮಾ ಇರೋರು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಹಾಗೆ ನೀವು ಎಲ್ರಿಗೂ ಗೊತ್ತಿರೋ ಹಾಗೆ ಮೆನ್ಸ್ಟ್ರುಯಲ್ ಸೈಕಲ್ ಇರುವಾಗ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಓಕೆ, ನೆಕ್ಸ್ಟ್ ವಿಡಿಯೋಸಲ್ಲಿ ನಾವು ಬೇರೆ ಬೇರೆ ಆಸನಗಳನ್ನ ಟ್ರೈ ಮಾಡೋಣ, ಅದು ಬೆನಿಫಿಟ್ಸ್ ತಿಳ್ಕೊಳ್ಳೋಣ, ಯಾರು ಮಾಡಬಾರ್ದು ಅಂತ ತಿಳ್ಕೊಳ್ಳೋಣ. ನಮಸ್ತೆ.